ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಕೇಸರಿಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು. ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ಟೈಮ್ ಕೂಡ ಮಾಡೋರು ಕೂಡ ಈ ಟ್ರಿಕ್ಸನ್ನು ಫಾಲೋ ಮಾಡಿ. ಒಂದು ಅಳತೆ ಇದೆ, ಒಂದು ಅಳತೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ. ಮದುವೆ ಮನೆ ಶೈಲಿಯಲ್ಲಿ ಕೇಸರಿಬಾತನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ. ರವೆ ಎಷ್ಟು ತೊಗೊಬೇಕು, ಸಕ್ಕರೆ ಮತ್ತು ನೀರನ್ನೆಲ್ಲ ಎಷ್ಟು ತೊಗೋಬೇಕು, ಯಾವುದಕ್ಕೆ ಮಾಡ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ನೋಡಿ. ಈಗ ಮೊದಲಿಗೆ ನಾನು ಕೇಸರಿಬಾತಿಗೆ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ನಾನಿಲ್ಲಿ ರವೆ ತೊಗೊಂಡಿದ್ದೀನಿ, ಮೀಡಿಯಮ್ ರವೆ, ಮತ್ತು ಸಕ್ಕರೆ ಯಾವುದಕ್ಕಿದೆ ಇದೇ ಬಟ್ಲಲ್ಲಿ 1 ಕಪ್ ರವೆ ಕೂಡ ತೊಗೊಂಡಿದ್ದೀನಿ. ತುಪ್ಪ ತೊಗೊಂಡಿದ್ದೀನಿ, ಮತ್ತು ಗೋಡಂಬಿ, ದ್ರಾಕ್ಷಿ, ಮತ್ತು ಏಲಕ್ಕಿಕಾಯಿ ಮತ್ತು ಲವಂಗ ತೊಗೊಂಡಿದ್ದೀನಿ. ಅದರ ಜೊತೆಗೆ ಕೇಸರಿ ಕಲರ್ ಕೂಡ ತೊಗೊಂಡಿದ್ದೀನಿ. ಈಗ ಫಸ್ಟ್ ನಾವು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಬಾಣಲಿಗೆ. ಗೋಡಂಬಿ ದ್ರಾಕ್ಷಿನೆಲ್ಲನೂ ಎಣ್ಣೆನಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲೂ ಕೂಡ ಫ್ರೈ ಮಾಡ್ಕೋಬೋದು. ಗೋಡಂಬಿ ದ್ರಾಕ್ಷಿ ಸೀದೋಗೋ ಚಾನ್ಸಸ್ ಇರುತ್ತೆ, ಆದ್ದರಿಂದ ಮೀಡಿಯಮ್ ಊರಿನಲ್ಲೇ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ. ಈಗ ಆಗಿದೆ ನೋಡಿ, ಇದು ಫ್ರೈ ಆಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಗಿದ್ರೆ ದ್ರಾಕ್ಷಿ ಎಲ್ಲ ನೀವು ನೋಡ್ತಿರ್ಬೋದು. ಇದನ್ನೆಲ್ಲ ಇವಾಗ ತೆಗೆದಿಟ್ಕೊತಿದ್ದೀನಿ. ಮತ್ತು ಅದೇ ಬಾಣಲಿಗೆ ರವೆ ಹಾಕೋತಾ ಇದ್ದೀನಿ. ರವೆನ ತುಂಬ ಚೆನ್ನಾಗಿ ಹುರಿಬೇಕು, ಅದು ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಸ್ಮೆಲ್ಲು. ರವೆ ತುಂಬ ನಿಧಾನಕ್ಕೆ ಕಡಿಮೆ ಊರಿನಲ್ಲೇ ಹುರಿದ್ರೆ ರವೆ ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಕೇಸರಿಬಾತ್ ಆಗುತ್ತೆ. ಉಪ್ಪಿಟ್ಟು ಮಾಡಬೇಕಾದ್ರೂ ಅಷ್ಟೇ ರವೆ ಚೆನ್ನಾಗಿ ಹುರಿಬೇಕು. ನಾನು ರವೆ ಹುರ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಇವಾಗ ನೋಡಿ, ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೋತೀನಿ. ತುಪ್ಪ ಫ್ರಿಜ್ಜಲ್ಲಿ ಇಟ್ಟಿದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ತುಪ್ಪ ಹಾಕ್ಕೊಂಡು ರವೆ ಹುರಿಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪನೂ ಕೈ ಬಿಡ್ದಂಗೆ ತಿರುಗಿಸ್ಕೊತಾ ಇರಬೇಕು ರವೆನ, ಇಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ರವೆ ಇಲ್ಲ ಅಂದರೆ ಒಂದು 10 ನಿಮಿಷ ಹುರ್ಕೊಂಡಿದ್ದೀನಿ ನಾನು. ಈಗ ನೋಡಿ, ಚೆನ್ನಾಗಿ ರವೆನೆಲ್ಲ ಹುರ್ತಿದ್ದೀನಿ. ಈಗ ಅದೇ ಬಾಣಲಿಗೆ ನೀರನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ನಾನು ಇಲ್ಲಿ 1 ಬಟ್ಲು ರವೆ ತೊಗೊಂಡಿರೋದು, ಅದರಿಂದ ನಾನು 2 ಬಟ್ಲು ನೀರು ಹಾಕೋತಾ ಇದ್ದೀನಿ. ನಿಮಗಿನ್ನೂ ತೆಳ್ಳಗೆ ಬೇಕು ಅಂತ ಅಂದರೆ 3 ಬಟ್ಲು ಕೂಡ ನೀರನ್ನು ಹಾಕೋಬೋದು ನೀವು. ರವೆ ಯಾವ ಅಳತೆಲಿ ತೊಗೊಂಡಿದ್ದೀನೋ ಅದೇ ಅಳತೆಲಿ ನಾನು ಹಾಕೋತಾ ಇದ್ದೀನಿ. ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ, ಸ್ವಲ್ಪ ಸೌಟಲ್ಲಿ ತಿರುಗಿಸ್ತಾ ಇದ್ದೀನಿ. ಇವಾಗ ಒಂದು 4-5 ಲವಂಗ ತಗೊಂಡಿದ್ದೆ, ಮತ್ತು ಏಲಕ್ಕಿನ ಜಜ್ಜಿ ಹಾಕೋತಾ ಇದ್ದೀನಿ. ಕೇಸರಿಬಾತ್ ಕಲರ್ ಹಾಕೋತಾ ಇದ್ದೀನಿ. ನಾನು ಯೆಲ್ಲೋ ಕಲರ್ ತರಿಸ್ಕೊಂಡಿದ್ದೀನಿ, ಕೇಸರಿ ಕಲರ್ ಯೂಸ್ ಮಾಡಿಲ್ಲ. ಈ ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಎಲ್ಲ ಚೆನ್ನಾಗಿ ಕುದೀಲಿ. ಇದು ಸಕ್ಕರೆ ಚೆನ್ನಾಗಿ ಕರಗೋವರೆಗೂ ಈ ರೀತಿ ಕೈ ಆಡಿಸೋಣ. ಮೊದಲೇ ಎಣ್ಣೆಯಲ್ಲಿ ತೇಲಿಸಿಟ್ಕೊಂಡಿದ್ದಂತಹ ಗೋಡಂಬಿ ದ್ರಾಕ್ಷಿನ ಹಾಕೋತಾ ಇದ್ದೀನಿ.
ತುಪ್ಪ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟಿದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ, ಅದರಿಂದ ತುಪ್ಪ ಕೂಡ ಹಾಕೋತಾ ಇದ್ದೀನಿ. ಜಾಸ್ತಿ ತುಪ್ಪ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಹುರ್ಕೊಂಡಿದ್ದಂತಹ ರವೆನೆಲ್ಲನೂ ಹಾಕೋತಾ ಇದ್ದೀನಿ. ಚೆನ್ನಾಗಿ ಹುರಿದಿರೋದ್ರಿಂದ ಗಂಟಾಗೋದಿಲ್ಲ ಅದು. ಈಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡೋಣ. ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲೂ ಗಂಟಾಗಿಲ್ಲ, ಚೆನ್ನಾಗಿ ಬಂದಿದೆ. ರವೆ ಅಳ್ಕೊಳ್ಳುತ್ತೆ. ಗ್ಯಾಸನ್ನು ಸಿಮ್ಮಲ್ಲೇ ಬಿಟ್ಟು ಒಂದು ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿ ಕೇಸರಿಬಾತ್ ಅಳ್ಕೊಳ್ಳುತ್ತೆ. ಕೇಸರಿಬಾತ್ ಎಲ್ಲ ರೆಡಿ ಆದಮೇಲೆ ಈ ರೀತಿ ಮೇಲೆ ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈಗ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 10 ನಿಮಿಷ ಸಿಮ್ಮಲ್ಲೇ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿ ಆಗಿದೆ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ.